ಶಾಶ್ವತ ಅಂತ ಸರ್ ಕ್ಯಾಬಿನೆಟ್ ರಿಷಫಲ್ಗೆ ನನಗೇನು ಅದ್ರದ್ದು ಆಸೆ ಏನಿಲ್ಲಲ್ಲ. ನೋಡ್ರಿ, ನಾನು ಯಾರನ್ನು ಕೇಳಕ್ ಹೋಗಲ್ಲ. ಏನೋ ಸಿದ್ದರಾಮಯ್ಯವ್ರು ಮಾಡಿದ್ರೆ ಮಾಡ್ಲಿ, ಮಾಡದೇ ಇರೋ ಬ್ಯಾಡ್ಲೇ ಬೇಡ. ಬಂದ್ರು ಸಂತೋಷ, ಬರ್ದೇ ಇರೋ ಸಂತೋಷ. ಬಳ್ಳಾರಿದು ನೋಡಿ, ಮೊದಲು ವಾಲ್ಮೀಕಿ ಪ್ರತಿಮೆಯನ್ನು ಅನಾವರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಬೇಕಾಗಿತ್ತು 3ನೇ ತಾರೀಕು ಸಂಜೆಗೆ. ಆ ದಿವಸ ಆ ತಾಲೂಕಲ್ಲಿ ಮತ್ತು ಬಳ್ಳಾರಿ ಪಟ್ಟಣದಲ್ಲಿ, ನಗರದಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣದಲ್ಲಿ ಅದನ್ನು ನಾವು ಅನಾವರಣ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿ ಸ್ಥಳೀಯ ಶಾಸಕರು ಮತ್ತು ಆ ಜಿಲ್ಲೆಯಲ್ಲಿರ್ತಕ್ಕಂಥ ST ಸಮುದಾಯ, ವಾಲ್ಮೀಕಿ ಸಮುದಾಯದ ಜನರ ಆಶಯ ಆಗಿತ್ತು. ಆ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕ್ಷುಲ್ಲಕವಾದಂಥದ್ದು ಒಂದು ಫ್ಲೆಕ್ಸು ಕಟ್ಟಿದ್ರೂ ನಡೆಯೋದು, ಕಟ್ಟದೇ ಇದ್ರೂ ನಡೆಯೋದು. ಕಟ್ಟಿದ ಮೇಲೆ ಅದನ್ನು ತೆಗೆದುಹಾಕುವಂಥದ್ದು, ಕಟ್ತಕ್ಕಂಥದ್ದನ್ನೇ ಕೂಡ ಜಗಳ ಮಾಡ್ಕೊಂಡು ಕಟ್ಟುವಂಥ ಅಗತ್ಯತೆ ಏನಿರಲಿಲ್ಲ. ಗೊತ್ತಾಯ್ತಾ? ಆಯ್ತಪ್ಪ ಕಟ್ಬಿಟ್ಟಿದ್ದಾರೆ ಬಿಡಪ್ಪ ಹೋಗ್ಲಿ ಅಂತಕ್ಕಂಥ ಭಾವನೆ ಆದರೂ ಇವ್ರಿಗಾದ್ರೂ ಇರಬೇಕಾಗಿತ್ತು. ಅದನ್ನೆಲ್ಲ ಅರ್ಧ ಹಾಕೋದು, ಕಿತ್ತಾಕ್ಸೋದು. ಈಗ ಕಟ್ಟಿದ್ದು ಸರಿನಾ, ಇಂಥವನು ಕುರ್ಚಿ ಹಾಕ್ಕೊಂಡು ಇಂಥ ಮನುಷ್ಯ ಕೂತ್ಕೊಂಡು ಮಾಡ್ದ ಸರಿನಾ ಅಂತ ನೀವು ಕೇಳ್ಬೋದು. ಆದರೆ ಅದು ಸರಿ ಇಲ್ಲ. ಕಟ್ಟಿದ ಮೇಲೆ ಕಿತ್ತಾಕಿದ್ದು ಸರಿ ಇಲ್ಲ. ಈ ಗೊಂದಲದಲ್ಲಿ ಅಲ್ಲಿ ಏನು ಆ ಒಂದು ಅನಾವರಣ ಕಾರ್ಯಕ್ರಮ ಮುಂದೂಡಿದ್ದಾರೆ, ಅದು ವಾಲ್ಮೀಕಿ ಸಮುದಾಯಕ್ಕೆ, ಬರೀ ವಾಲ್ಮೀಕಿ ಮಹರ್ಷಿಗೆ ಮಾತ್ರ ಅವಮಾನ ಮಾಡಿದಂಥದ್ದಲ್ಲ, ವಾಲ್ಮೀಕಿ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲಮ್ಮ. ಈಗ ಎಲ್ಲ ಕಡೆ ಕಟ್ಕೊಂಡ್ಬಂದಿದ್ದಾರೆ, ಎಲ್ಲ ಕಡೆ ಕಟ್ಟಿದ ರೀತಿಯಲ್ಲಿ ಅಲ್ಲೂ ಕೂಡ ಕಟ್ಟಿರಬಹುದು. ಆದರೆ ಅವರ ಏನು ಅಂದರೆ ನಾನು ಹೇಳೋದು, ಕಟ್ಟಿದ್ದು ಸರಿ ಅಂತಲೂ ಹೇಳಲ್ಲ, ತಪ್ಪು ಅಂತಲೂ ಹೇಳಲ್ಲ. ಒಂದು ಪಕ್ಷ ತಪ್ಪೇ ಅಂತ ನಾವು ಭಾವನೆ ಮಾಡ್ಕೊಳ್ಳೋದೇ ಆದರೆ ದೊಡ್ಡತನ ಬೆರಿಬೇಕು ಯಾವಾಗಲೂ ಕೂಡ. ಅದು ಮಹರ್ಷಿ ವಾಲ್ಮೀಕಿದದು, ಬೇರೆ ಯಾವುದೇ ಒಂದು ಪುಸ್ತಳಿಯನ್ನು ಅನಾವರಣ ಮಾಡ್ತಕ್ಕಂಥಲ್ಲ. ಇಡೀ ನಗರವೇ ಹಬ್ಬದ ವಾತಾವರಣದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ಬರು ಯಾರೋ ಅದಕ್ಕೆ ಅಪಚಾರ ಮಾಡುವಂಥದ್ದು ಮಾಡೋದು ರಾಜಕಾರಣದಲ್ಲಿ ಒಳ್ಳೇದಲ್ಲ. ಸರ್, ತಮ್ಮ ಮನವಿ, ತಮ್ಮ ಕೂಗು ರಾಹುಲ್ ಗಾಂಧಿ ಅವರು ಮುಟ್ಟಿದೆಯಾ ಸರ್? ನೋಡಪ್ಪ,